ಮಟನ್ ಚಾಪ್ಸ್ ರೆಡಿ. ಎಂತ ಸಹ ಬೇಡ, ಸೊಪ್ಪು ಬಿಡಿಸ್ಕೊಡ್ತಾ ಇರೋದು ಮೇಡಮ್ ಅವರು. ಈ ಕಡೆಗೆ ಒಂದು ಮಾಡ್ಕೊಳ್ಳೋಣ. 6 ಗಂಟೆ ಆಗುತ್ತೆ ಊಟ ಮಾಡೋಷ್ಟರಲ್ಲಿ. 6-6:30 ಆಗ್ಬಿಟ್ರೆ ಕಷ್ಟ. ನೈಟ್ ಹೆಂಗೋ 12 ಗಂಟೆ 12:30 ಅಲ್ವಾ. ತಂದು ಹೇಗೆ ಇಟ್ಕೊತೀನಿ ಈಗ. ನೀರ್ ಬೇಕಲ್ಲ, ನೀರ್ ತರಕ್ ಹೋಗಿದ್ದಾನ ಅವನು. ಚಾಪ್ಸ್ ಮಸಾಲ ನನ್ನ ಸ್ಟ್ರಗಲ್ ನೋಡಿ. ಎರಡು ಇಲ್ಲೇ ಇದೆ. ಇಷ್ಟೇ ಆಗಿತ್ತಾ? ಹೌದಾ? ಚಿಕ್ಕ ಚಿಕ್ಕ ತಾನೇ ಇದ್ದಿದ್ದು. ತೊಳೆಯೋದು ಬೇಡ ಅಲ್ವಾ? ಇದು ಹುಡುಗಾಟ ಆಡ್ಬೇಡ. ಅಷ್ಟೇ ನೋಡ್ದಾ? ಬಿಡು, ಅದು ಸೌಂಡೇ ಬರಂಗಿಲ್ಲ ಪ್ರೀತು. ಅದು ಬಂದ್ರೆ ಸೌಂಡ್ ಬಂದ್ರೆ ಏನಾಗುತ್ತೆ? ಅದು ಸಖತ್ತು ಇದಾಗುತ್ತೆ, ಉರಿ ಜಾಸ್ತಿ ಅಲ್ಲಪ್ಪಿ. ಅದು ಮಟನ್ ಬಿರಿಯಾನಿಗೆ ಮಸಾಲೆಗಳು ರುಬ್ಬಿಟ್ಕೊಂಡಾಯ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಈರುಳ್ಳಿ, ಹಾಗೇನೆ ಮಸಾಲ. ಅಲ್ಲಿ ತೋರಿಸು ಚಿನಿ, ಇಲ್ಲಿ ಇದು ನೋಡಿ. ಇದು ಸೌತೆಕಾಯಿ ಎರಿಯೋದು ತರ್ತೀರಾ, ಹಿಂಗೆ ಮಾಡ್ಕೋತಾ ಇರೋದು. ಮರ್ತೆ ನಾನು ತರೋದನ್ನ ಏನು ಮಾಡೋಕ್ಕಾಗಲ್ಲ. ಹೆಂಗಾಗತ್ತೆ ಹಂಗೆ ಮಾಡ್ಕೋತಾ ಇರ್ಬೇಕಷ್ಟೆ. ಇದೆಲ್ಲ ಮೆಮೊರಿ ಅಲ್ವಾ ಮುಂದೆ? ಚೆನ್ನಾಗಿರುತ್ತಲ್ವಾ? ಅಂದರೆ ಸ್ವಲ್ಪ ಸಿಪ್ಪೆ ಜಾಸ್ತಿ ಹೋಗುತ್ತೆ ಸೌತೆಕಾಯಿ ಏರಿಯೋದಲ್ವಾ. ಸ್ವಲ್ಪ ಟೈಮ್ ಬೇರೆ ಆಗೋಯ್ತು ಇವತ್ತು. ಮುಂಚೆ ಮಾಡೋಣ ಅನ್ಕೊಂಡಿರೋದು. ಇವು ಎಷ್ಟು ಸೌತೆಕಾಯಿ ವೇಸ್ಟು. ಅಯ್ಯೋ, ಅದು ಚಾಪ್ಸ್ ತೋರಿಸು. ಇಲ್ಲಿ ಚಾಪ್ಸ್ಗೆ ಮಸಾಲ. ಈಗ ಎಲ್ಲ ತೊಳೆದಿಟ್ಟಾಯ್ತು. ಕೊಡಿ, ನಾನು ಹೆಚ್ಕೊಡ್ತೀನಿ. ನಿಮ್ಗೆ ಹೆಚ್ಚಕ್ಕೆ ಬರಲ್ಲ. ತೊಳ್ಕೋಬೇಕು ಸೌತೆಕಾಯಿನ. ಈಗ ತೊಳ್ಕೋಗಿ ಕೊಡಿ. ನಾನು ಮಟನ್ ತೊಳ್ಕೋಬೇಕೀಗ. ಎಷ್ಟು ಫ್ಯಾಟ್ ಎಲ್ಲ ಹಾಕ್ಕೊಟ್ಟವ್ರೆ. ಬಿರಿಯಾನಿ ಚೆನ್ನಾಗಿರುತ್ತೆ. ಫಸ್ಟ್ ಮೊಟ್ಟೆ ಬೇಯಿಸೋದು. ಈಗ ಮನು ಚೆಫ್ ಅವರು ಮಟನ್ನ ಬೇಯಿಸ್ತಾ ಇದ್ದಾರೆ. ಕತ್ರಿ ತರಲಿಲ್ವಾ? ನೀ ತರಬೇಕಿತ್ತು ಅಲ್ಲಿ. ನಂಗೆಲ್ಲಾನು ಹೇಳ್ಬೇಡ ನೀನು. ಎಣ್ಣೆ, ಮಟನ್ ಬೇಯಿಸ್ತಾ ಇದ್ದಾರೆ. ಎಣ್ಣೆ, ಈರುಳ್ಳಿ. ಫಸ್ಟ್ ಮಟನ್ ಬೇಯಿಸ್ಕೊತಾ ಇರೋದು. ನೋಡು, ಅಮ್ಮ ಈರಮ್ಮ ಉಳ್ದು ಲಾಗ. ಮಟನ್ ಹಾಕಿದ್ದೀನಿ. ಅಲ್ಲಿ ಬಿರಿಯಾನಿ ಸಾಕಲ್ಲವಾ? ಬೆಂಕಿ ಬರ್ತೈತಿ. ಏನಾಗಲ್ಲ ಕಣ ಮಾಡೋದು. ನೀನು ಇಲ್ಲ ಕರ್ಕೊ ಹಾಡವ. ಅದು ಉರಿ ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಇಡಿಯಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಉಪ್ಪಿಟ್ಟು ಬೇಯುತ್ತೆ. ಮಟನಲ್ಲಿರೋ ನೀರು ಸುಂಡಿದೆ. ಈಗ ಮತ್ತೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೋದು. ಬೇಡ ಅರಿಶಿನ ಇದಕ್ಕೆ ಹಾಕ್ಬಾರ್ದು. ಇದು ಚಾಪ್ಸಿಗೆ ಇಷ್ಟ. ಚಾಪ್ಸಿಗೆಲ್ಲ ಕಣವ ಇದು ಬಿರಿಯಾನಿಗೆ. ಒಂದ್ಸರಿ ಮಿಕ್ಸ್ ಮಾಡಿ ಹಿಂಗೆ ಕುಕ್ಕರ್ನಿಂದ ಮುಗಿಸ್ತಾ ಇದ್ದೀನಿ. ನನ್ನ ಫೇವ್ರೇಟು ಫ್ಯಾಟು ನಮ್ಮನೇಲಿ. ನನಗೆ ಸೌಮಿಗೆ ಇಬ್ರಿಗೂ ಇಷ್ಟ. ನಾನು ಟೇಸ್ಟ್ ಮಾಡ್ತೀನಿ ಇವತ್ತು. ಚೆನ್ನಾಗಿರುತ್ತೆ ತಿನ್ನಪ್ಪಿ. ನಿಮ್ಮ ಅಕ್ಕನ ಮಾತು ಕೇಳಬೇಡ ಅಪ್ಪಿ. ಊಟದ ನಾನು ಯಾರ ಮಾತನ್ನೂ ಕೇಳಲ್ಲ. ನನಗೆ ಏನಿಷ್ಟ ನಾನು ತಿಂತೀನಿ ಅಷ್ಟೇ. ಇದು ಫ್ಯಾಟ್ನ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಕರ್ಗೋದಂಗೆ ಆಗುತ್ತೆ ಒಟ್ಟಿಗೆ ಹಾಕ್ಬಿಟ್ರೆ. ಹಾಗಾಗಿ ಲಾಸ್ಟಿಗೆ ಹಾಕೋದು. ಯಾವ ಥರ ಇರುತ್ತದು? ಅದ್ರ ಟೇಸ್ಟ್ ನಾನು ಹೇಳೋಕ್ಕಾಗಲ್ಲ ಪ್ರಿಯಾ. ನೀವು ಟೇಸ್ಟ್ ಮಾಡಿ ನೀನೇ ಫೀಲ್ ಮಾಡಬೇಕು. ಏನು ಹೇಳು? ಇದು ಮೊಟ್ಟೆ ತಿಂತೀಯಾ? ಇದಿಬ್ಬರಿಗೇನೆ
ಸಾಂಬಾರು ತಣ್ಣಗಾಗೋ ತನಕ ಕಾಫಿ ಇಡ್ತಾ ಇದ್ದೀವಿ. ತಗೊಳ್ಳಿ. ಚೂರು ಹಾಲು ಕುದ್ದಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಹಾಲಲ್ಲಿ ವಾಸನೆ ಹಂಗೆ ಇರುತ್ತೆ. ಹಸಿ ವಾಸನೆ ಹೋಗ್ಬೇಕು ಹಾಲನ್ನು. ಅಲ್ಲಿ ತನಕ ಒಂದು 2 ನಿಮಿಷ ಚೆನ್ನಾಗಿ ಕುದಿಯೋದು ಬಿಡಬೇಕು. ಇದ್ದಾರೆ ಎಣ್ಣೆ ಹಾಕಿದ್ದಾರೆ ಈಗ. ಹೌದಾ, ನನಗೆ ಗೊತ್ತಿರಲಿಲ್ಲ ಅಪ್ಪಿ. ಈರುಳ್ಳಿ ನಿಮ್ಮ ವಿಡಿಯೋ ತಗೊಳ್ಳಿ, ನೀವೇ ಮಾಡ್ಕೊಳ್ಳಿ. ಕೊಳೆ ಆಗಲ್ಲ ಅಂದ್ರೆ. ಆಯಿತು ಕೊಡು, ನಾನು ಮಾಡ್ಕೊಳೆ. ಪಾತ್ರೆ ಒಲೆಯಲ್ಲಿ ಮಾಡೋದು ಒಂದೇ, ಸ್ಟವಲ್ಲಿ ಮಾಡೋದು ಒಂದೇ ನೋಡಲಿ. ಇದು ಸ್ಟವ್ ಇಲ್ಲ ಸೌದೆ ಒಲೆನೋ ಗೊತ್ತಾಗ್ತಾ ಇಲ್ಲ. ಬರ್ನಲ್ಲಿ ಹೋಗೈತೆ ಅನ್ಸುತ್ತೆ ನೋಡಲಿ. ನಾವು ಒಬ್ರಕ್ಕೂ ಬಳಸೋದಲ್ವಾ, ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಮಟನ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲೆ, ಚಾಪ್ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಏನನಿ? ಹೌದು. ಮಟನ್ ಅವರು ಮೀಡಿಯಮ್ದು ಅಂತ ಅಂದ್ರು, ಬಲ್ತಿರೋ ಮಟನ್ ಕೊಟ್ಟವ್ರು. ಹೋಗಿ ಬೈಯಮ್ಮ. ಅಮ್ಮ ನಡಿಯಮ್ಮ, ಜಗಳ ಮಾಡೋಣ ನಡಿಯಮ್ಮ. ಟೇಸ್ಟ್ ಇರ್ಬೇಕು. ಸ್ವಲ್ಪ ಫ್ಯಾಟು. ಅಮ್ಮ ಚೆನ್ನಾಗಿರಲ್ಲ ಅದು. ತಿನ್ಬೇಡ, ನಾ ತಿಂತೀನಿ, ನನಗಿಷ್ಟ. ನಾನು ನನ್ನ ಅಮ್ಮ ತಿಂತೀನಿ. ಅದು ಫ್ಲೇವರ್ ಬಿಟ್ಬಿಡುತ್ತಲ್ಲ. ಫೇವ್ರೇಟ್. ನಿಮ್ಮ ಅಜ್ಜಿಗಂತ ಇನ್ನೂ ಫೇವ್ರೇಟ್ ಗೊತ್ತಾ? ಹೆಂಗೈತೆ ನೀ ಸ್ಮೆಲ್ಲು? ಮಟನ್ ಸ್ಮೆಲ್ ಚೆನ್ನಾಗಿದೆ, ಅದು ಫ್ಯಾಟ್ ಹಾಕಿ ಚೆನ್ನಾಗಿಲ್ಲ. ಮಸಾಲ ಸ್ಮೆಲ್. ಅದೇನೆ. ಸ್ವಲ್ಪ ನೀರು ಒಂದು ಲೋಟದಷ್ಟು, ಜಾಸ್ತಿ ಬೇಡ. ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸೋದು. ಸ್ವಲ್ಪ ಗ್ರೇವಿ ಥರ ಇಲ್ಲ, ಇಲ್ಲೊಂಚೂರು ನಿಮ್ಗೆ ಹೆಂಗಿಷ್ಟ ಹಂಗೆ ಮಾಡಿ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಹಂಗಾರೆ, ಬೇಯಬೇಕಲ್ಲ. ಇದು ಬಿಸಿ ಬಿಸಿ ಮುದ್ದೆಗೂ ಸಕ್ಕತ್ತಾಗಿರುತ್ತೆ. ಆಯ್ತಾ? ವಿಜಲ್ ಮುಚ್ಚಲ್ ಬಂದ್ಬಿಡು. ಏನು ಬಗ್ಳು? ಏನು? ಪರವಾಗಿಲ್ಲ ಕಿಚ್ಚು. ಅದಕ್ಕೆ ಊಟ ಕೊಡ್ತಾ ಇಲ್ಲ. ಪ್ರಿಯ ನೀರು ಕೊಡು, ಎಷ್ಟೊತ್ತಾದ್ರು ಒಟ್ನಲ್ಲಿ ಚಿಕನ್ ತಾನೆ. ಮಟನ್ ಅದು. ಮಟನ್ಗೂ ಚಿಕನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಒಟ್ಟಲ್ಲಿ ನಾನ್ ವೆಜ್ ಇಷ್ಟ ಅಂತೀಯ. ನೀನೇನು ಪ್ರಿಯಮ್ಮ? ನೀವು ನಾನ್ ವೆಜ್ ಅಲ್ಲಿ ಪೂಸ ಮಾಡ್ಕೊಟ್ರೆ ತಿಂತಾಳೆ. ಇಲ್ಲ, ಚಿಕನ್, ಮಟನ್, ಫಿಶು, ಕ್ರ್ಯಾಬು, ಆಮೇಲೆ ಏನು ಕ್ರ್ಯಾಬ್. ಪಾತ್ರೆಗೆ ಮಣ್ಣು ಬೆಳೀತಾ ಇರೋದು. ಸಖತ್ತು ಮಸಿ ಆಗ್ತಿದೆ ಅದಕ್ಕೆ. ಕ್ಲೀನಾಗಿ ಬೆಳಿ. ಸೋಸ್ಕೋ ಜಾಲ್ರಿ ತರಲ್ಲ. ಏನಕ್ಕೆ ಜಾಲ್ರಿ? ಸೋಸ್ಕೋ. ಆಗಿದೆಯಲ್ಲ, ಗೊತ್ತಿಲ್ಲ, ಒಂದ್ಸಲ ತೋರ್ಸ್ಕೊ ಬರೋದಾಯ್ತು. ಇಲ್ಲಿ ಜಾಸ್ತಿ ಕಲ್ಲುಗಳೇ ಇದಾವೆ. ಕೊಡಿ, ನಾನೇ ಇಡ್ತೀನಿ. 3 ಪಾವ್ ಅಕ್ಕಿಗೆ ಮಾಡ್ತಾ ಇರೋದು ಏನಮ್ಮ? 3 ಪಾವ್ ಅಕ್ಕಿಗೆ ಒಂದು 150 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀವಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಮಾಡ್ಕೊತಾ ಇರೋದು. ಒಂದು 3 ಪಾವ್ ನಮ್ಮ ಫ್ಯಾಮಿಲಿಗೆ ಮಾತ್ರ. ಕರೆಕ್ಟಾಗಿ ಆಗೈತೆ. ಇವಾಗ ಪುದೀನ, ಮೆಂತ್ಯ, ಕೊತ್ತಂಬರಿ ಸೊಪ್ಪು. ಮನೋರಿ ಹೆಂಗ ಅನಿಸ್ತಾ ಇದೆ ಇವತ್ತು? ಚೆನ್ನಾಗಿದೆ, ಬಟ್ ಇನ್ನೂ 1 ಅವರ್ ಬೇಗ ಮಾಡ್ಕೊಬೇಕಿತ್ತು ನಾವು. ಅದೇ ದಿವಸ ಇದೇ ಟೈಮಲ್ಲಿ ಫ್ಯಾಟ್ ಆಗ್ತಾ ಇದೀವಿ. ಬೇಯಿಸಿಟ್ಕೊಂಡಿರೋ ಅಂಥ ಮಟನ್. ಬೇಯಿಸಿಟ್ಕೊಂಡಿರೋಂಥ ಮಟನ್. ನೀರು ಹಾಕಲ್ಲ, ಬರೀ ಮಟನ್ ಜಸ್ಟ್. ಎಷ್ಟು ಕೆ ಜಿ ಇದೆ? ಅರ್ಧ kg. ಸಾಕು, ಇಷ್ಟು ಫ್ರೈ ಮಾಡಿಕೊಂಡ್ರೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಅರಿಶಿನ, ಈರುಳ್ಳಿ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ.
ಮಟನ್ ಚಾಪ್ಸ್ ರೆಡಿ. ಅಲ್ಲಿ ಚರ್ಬಿ ನೀನ್ ಬಾಯ್ಗಾಕ್ಲಾ? ಅಯ್ಯೋ ಕನ್ನಡದಲ್ಲಿ ಚರ್ಬಿ ಅಂದ್ರೆ ಬೇಜಾರಾಗುತ್ತೆ, ಇಂಗ್ಲಿಷ್ ಅಲ್ಲಿ ಫ್ಯಾಟ್ ಅಂದ್ರೆ ಅದಕ್ಕೆ. ನೀರ್ ಆಗ್ಲಿಂದನೇ ಬರ್ತಿದೆ. ಅಲ್ಲ ನಿಂತೋಯ್ತು ಅನ್ಕೊಂಡೆ. ಚಿಕ್ಕದು ಪುಟಾಣಿದ್ ಯಾವ್ದು ಇಲ್ವಾ? ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಕಣಮ್ಮ, ಕಾಫಿ ಕುಡಿಯಕ್ಕೂ ನೀವು ನೋಟ ಇಲ್ಲ. ನಾ ಕಳ್ಳಿ ತರ ತಿನ್ಬಿಡ್ತೀನಿ. ಬೆಂದಿಲ್ವಾ? ಬಿಸಿ ಆಗಿ ಬೆಂದೇ ಇಲ್ವಾ? ಸಾಕು. ಉಪ್ಪು ಖಾರ ನೋಡ್ಬಿಟ್ಟು ಈಗ ಖಾರ ಏನು ಕರೆಕ್ಟ್ ಐತೆ, ಉಪ್ಪು ಒಂಚೂರು ವ್ಯತ್ಯಾಸ ಆಗಿರುತ್ತೆ. ಒಂಚೂರು ಪಪ್ಪು ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೋದು ಎಲ್ಲದಕ್ಕೂ, ಆಮೇಲೆ ಮತ್ತೆ ಹಾಕ್ಬಿಡೋದು. ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ. ಇವಾಗ ಅಕ್ಕಿ ಹಾಕ್ತಾ ಇದ್ದೀವಿ, 3 ಪಾವ್ ಅಕ್ಕಿ. ಫ್ಯಾಟ್ ಎಲ್ಲ ಸೇರಿ ಅದು 3/4 kg ಬರುತ್ತೆ ಕಣವ. ಮಟನ್ ಮುಕ್ಕಲ್, ಅದು ಚಾಪ್ಸ್ ಸ್ವಲ್ಪನೇ ಮಾಡಿರೋದು. ಹೆಚ್ಚು ಕಮ್ಮಿ 1/4 kg ಅಷ್ಟೇ ಇರೋದು ಮಟನು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಫ್ಯಾಟ್ ನೋಡಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಫ್ಯಾಟ್ ಅಮ್ಮ ನಂಗೆ ಮುಳ್ಳಕ್ಕಿ ಬೇಕು. ಇಲ್ಲಿ ಗುಂಜು ಪಂಚೆ ಎಲ್ಲ ಕೇಳೋಕ್ಕಾಗಲ್ಲ. ಇಲ್ಲಿ ಬಿಟ್ರು ಕಷ್ಟ, ಅದಕ್ಕೆ ನಾನು ತೊಳ್ಕೊಂತೀನಿ. ಕೊಡಿ ಈ ಕಡೆ. ಕವರ್ ಇಲ್ವಾ ಯಾವ್ದಾರು ಒಂದು? ಕವರ್ ಯಾವ ಕವರು ಇಲ್ಲ. ಇದು ಇದಾಗಬೇಕು. ಅಮ್ಮ ಆದ್ರೂ ಹಳ್ಳಿಯವರು ಎಷ್ಟು ಕಷ್ಟಪಡ್ತಾರಲ್ವಾ. ನಮ್ಗೆ ಇಷ್ಟು ಇದ್ದೇ ಹಿಂಗೆ ಆಡ್ತೀವಿ. ಇವರೆಲ್ಲ ಊಟ ಮಾಡಿ ಪಾತ್ರೆಗಳೆಲ್ಲ ತೊಳ್ಕೊತಾ ಇರ್ತಾರಲ್ಲ, ಇವ್ರು ಬಾಕ್ಸ್ ಕಡೆ ತರ್ತಾರಲ್ಲಪ್ಪ ಊಟಕ್ಕೆ, ಬ್ಯಾಗ್ ಬ್ಯಾಗೆಲ್ಲ ತರ್ತಾರೆ ಅವರು. ಇಲ್ಲಿ ಎಲ್ಲಿಡೋದು? ತೊಳೆದ್ಬಿಟ್ಟು ಈ ಕಡೆ ನೀಡಿ ಯಾವ್ದಾರು ಒಂದು ತಟ್ಟೆ ಇಟ್ಟಿದ್ದು. ಕಟ್ಟೆ ಅದೇ ಕೊಡಿ. ಮನೆ ಒಂದ್ಸರಿ ಅದು ನಮಗೆ. ಅಮ್ಮ ಸಾಕಲ್ವಾ ಪಾತ್ರೆ ತೊಳೆದಿದ್ದು? ಹೆಂಗೈತಪ್ಪಿ? ಸಕ್ಕತ್ತಾಗಿದೆ. ಮುಳ್ಳಕ್ಕಿ ರಾಣಿ. ಅಮ್ಮ ಉಪ್ಪಾಯ್ತು. ಓವರ್ ಆಡ್ಬೇಡ. ನಿಜ ಹೇಳು. ಉಪ್ಪಿದೆ. ಅನ್ನಿ ನಿಜ? ಪ್ರಾಮಿಸ್ ಇಲ್ಲ. ಚೆನ್ನಾಯ್ತಾ? ಉಪ್ಪು ಕಡಿಮೆ ತಿಂತೀವಿ. ರಘು ಸ್ನಾನ ಮಾಡ್ದ? ಸ್ನಾನ ಮಾಡಲ್ವಾ? ಐತೆ. ಬಿರಿಯಾನಿ ರೆಡಿ ಆಗ್ತಾ ಇದೆ, ಹರಡಬೇಕು. ಅನ್ನಿ ನಿನ್ನ ಫೇವ್ರೇಟ್? ಇಲ್ಲಿ ಇಲ್ಲ ಇಲ್ಲ ಇದು ಇಲ್ಲ. ಇನ್ನೊಂದು 5 ಮಿನಿಟ್ಸಾ? ಹಾಂ, ಇನ್ನೊಂದು 5 ಮಿನಿಟ್ಸ್. ಅನ್ನಿ ಅಂತೂ ಇಂತೂ ಕತ್ಲಾಗ್ಬಿಡ್ತಲ್ಲಮ್ಮ. ಅದೇ ನೀರು ಬರ್ತೈತೆ ಕುಂಡಿಕೆ, ಕತ್ಲನೇ ಆಗೋಯ್ತು. ಅಷ್ಟೇ, ಅವ್ಳು ಕ್ಲೀನ್ ಮಾಡಿದ. ಬಿರಿಯಾನಿ ರೆಡಿ. ರುಚಿಯಾದ, ಅದರಲ್ಲೂ ನಮ್ಮ ಫೇವ್ರೆಟ್ ಬಿರಿಯಾನಿ ಮಟನ್ ಬಿರಿಯಾನಿ. ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಮಟನ್ ಬಿರಿಯಾನಿ ಅಂದರೆ. ರೆಡಿ, ಬನ್ನಿ ಈಗ ಬಿಸಿ ಬಿಸಿ ಊಟ ಮಾಡೋಣ ಬನ್ರಮ್ಮ. ಬಿಸಿ ಬಿಸಿ ಮಟನ್ ಬಿರಿಯಾನಿ ಹೆಂಗೆ ಅಂದರೆ ತಿಂತಾ ಇದ್ರೆ ಸ್ವರ್ಗ ಇವತ್ತು. ಬನ್ನಿ. ಫ್ಯಾಟ್ ತಿಂತೀಯಮ್ಮ? ಬೇಡ, ಸಾಕು ನನಗೆ. ಹಾಂ, ಸಾಕು ಜಾಸ್ತಿ ಆಯ್ತು, ಅದೇ ಸಾಕು. ಇನ್ನೊಂಚೂರು ಅಮ್ಮ ಸಾಕಮ್ಮ ಪ್ಲೀಸ್. ನಾನು ಮತ್ತೆ ಅಲ್ಲಿಗೆ ಬಿಸಿ ಬಿಸಿ ಕೈಯಲ್ಲಿ ಮುಟ್ಟಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಆಯ್ತು. ಅಪ್ಪಿ ಒಂದು ಮೊಟ್ಟೆ. ಆಯ್ತಾ? ಬೇಡ, ಒಂದು ಹಾಕ್ಲಾ 2 ಹಾಕ್ಲಾ? ಒಂದು ಸಾಕು. 2 ತಿಂದು. ಬೇಡ, ಅದೇನು ಚಾಕ್ಲೇಟು. ಹಾಗೆ ಸೌತೆಕಾಯಿ ಇವತ್ತಿನ ಫುಡ್. ಸಂಡೇ ಸ್ಪೆಷಲ್ ಔಟ್ಸೈಡ್ ಕುಕ್ಕಿಂಗಲ್ಲಿ ಮಟನ್ ಬಿರಿಯಾನಿ, ಮೊಟ್ಟೆ. ಚಾಪ್ಸೇ ಹಾಕಲಿಲ್ಲ ನಾನು. ಕೊಡು ನಾನು ಅದನ್ನ. ಬಿಸಿ ಬಿಸಿ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಮೊಟ್ಟೆ, ರಾಯ್ತಾ, ಸೌತೆಕಾಯಿ, ನಿಂಬೆಹಣ್ಣು. ಇವತ್ತು ಭಾನುವಾರ ಸ್ಪೆಷಲ್ಲು. ಆಯ್ತಾ? ಊಟ ಮಾಡಿ, ಅಚ್ಚುಕಟ್ಟಾಗಿ ಊಟ ಮಾಡಿ. ಈಗ ಸಕ್ಕತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಹೆಂಗೈತಪ್ಪಿ? ಸೂಪರ್ ಆಗಿದೆ. ನನ್ನ ಮೊದಲೇ ಮಟನ್ ಬಿರಿಯಾನಿ ಪ್ರಿಯೆ ನಾನು. ಸೂಪರ್ ಆಗಿದೆ. ಚಾಪ್ಸ್ ನೋಡಪ್ಪ ಹಿಂಗೇನೆ ನೋಡಿದೆ, ಮಟನ್ ಚೆನ್ನಾಗಿ ಬಂದೈತೆ. ಸೂಪರ್ ಆಗಿದೆ ನಿಜ. ನಿಮಗೆ ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್